ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಪಾನ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಕಂಪನದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 6.7ರಷ್ಟು ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 5 ಬಾರಿ ಭೂಮಿ ಕಂಪಿಸಿದೆ ಅನ್ನುವಂಥ ಮಾಹಿತಿ. ಹಾನಿಯ ಪ್ರಮಾಣ ಇನ್ನೂ ಮಾಹಿತಿ ಇಲ್ಲ, ಅದರ ಮಾಹಿತಿ ಬರಬೇಕು. ಆದರೆ 33 ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಭದ್ರತಾ ಸಂಸ್ಥೆಗಳು ಡೇಟಾವನ್ನು ಸಂಗ್ರಹ ಮಾಡ್ತಿವೆ. ಭೂಕಂಪದ ಕೇಂದ್ರ ಬಿಂದು ಮೇಲ್ಮೈಯಿಂದ ಕೇವಲ 10 ಕಿಲೋಮೀಟರ್ ಆಳದಲ್ಲಿ ಇತ್ತು ಅನ್ನೋದು ಹೆಚ್ಚಿನ ಹಾನಿ ಸಂಭವಿಸುವಂಥ ಸಾಧ್ಯತೆ ಇದೆ. ಕಳೆದ 24 ಗಂಟೆಗಳಲ್ಲಿ ಜಪಾನ್ನಲ್ಲಿ ಈ ರೀತಿಯಾಗಿ 5ನೇ ಭೂಕಂಪನ ಇದಾಗಿರುವಂತಂದರೆ ಸಂಭವಿಸಿರುವಂಥದ್ದು. ಜಪಾನ್ನ ಹವಾಮಾನ ಸಂಸ್ಥೆಯ ಪ್ರಕಾರ ಶುಕ್ರವಾರ ಅಂತಂದರೆ ಇವತ್ತು ಈಶಾನ್ಯ ಜಪಾನ್ನಲ್ಲಿ 6.7ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ ಅನ್ನೋದು. ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಈಗ ನೀಡಲಾಗಿದೆ. ಹಂಗಾಗಿ ಅಲ್ಲಿರುವಂಥ ಜನ ಆತಂಕದಲ್ಲಿದ್ದಾರೆ. 24 ಗಂಟೆಯಲ್ಲಿ 5 ಬಾರಿ ಭೂಮಿ ಕಂಪಿಸಿರುವಂಥ ಅನುಭವ ಆಗ್ತಾ ಇದೆ. ಅಲ್ಲಿ ಇನ್ನು ಹೆಂಗಿರಬೇಡ ಅಲ್ಲಿನ ಪರಿಸ್ಥಿತಿ. ನೋಡಿ, ಈ ವಾರದ ಆರಂಭದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಪೆಸಿಫಿಕ್ ಮಹಾಸಾಗರದ ಕರಾವಳಿಯಲ್ಲಿ ಬಿರುಕುಗಳು, ಸಣ್ಣ ಹಾನಿ, ಅದರ ಜೊತೆಗೆ ಸುನಾಮಿಯನ್ನು ಕೂಡ ಉಂಟು ಮಾಡಿತು. ಜಪಾನ್ನ ಪ್ರಮುಖ ದ್ವೀಪವಾದ ಯುಮಿಯುವಿನ ಉತ್ತರದ ತುದಿಯಲ್ಲಿರುವಂಥ ಅಮೋರಿ ಕರಾವಳಿಯಲ್ಲಿ ಸೋಮವಾರ ಸಂಭವಿಸಿರುವಂಥ ಭೂಕಂಪದಲ್ಲಿ ಕನಿಷ್ಠ 34 ಜನರು ಗಾಯಗೊಂಡಿದ್ದಾರೆ ಅನ್ನೋದು ಈಗ ಮತ್ತೆ ಇವತ್ತು ಶುಕ್ರವಾರ ಈ ರೀತಿಯಾಗಿ ಅನುಭವ ಆಗಿದೆ. ಹಂಗಾಗಿ ಬಹಳ ಆತಂಕದಲ್ಲಿರುವಂಥದ್ದು ಜಪಾನಿನ ಜನ. 50 ಜನರಿಗೆ ಗಾಯ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಸುನಾಮಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ನೋಡಿ, ರಸ್ತೆಗಳು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇನ್ನೊಂದು ವಿಂಡೋದಲ್ಲಿ ವಾಹನಗಳು ಯಾವ ರೀತಿಯಾಗಿ ಅಲುಗಾಡ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಈ ರೀತಿಯ ಆತಂಕ ಜಪಾನ್ನಲ್ಲಿದೆ. 6.7 ತೀವ್ರತೆಯ ಭೂಕಂಪದಿಂದಾಗಿ 24 ಗಂಟೆಯಲ್ಲಿ 5 ಬಾರಿ ಈ ರೀತಿಯ ಅನುಭವ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇರುತ್ತೆ. ಗೊತ್ತಿಲ್ಲ ಮುಂದಿನ ಗಂಟೆಗಳಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ.